ಬಿಜೆಪಿ ಹಗರಣಗಳ ತನಿಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಬೇರೇನೂ ಇಲ್ಲ, ಬರೀ ಮಕ್ಕಳ ಆಟ ಇದೆ ಅಂತ ಹೇಳಿದ್ದಾರೆ. ಮಕ್ಕಳ ಆಟವಷ್ಟೇ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಹಗರಣಗಳನ್ನು ಬಯಲಿಗೆಳೆಯಲು ಇಷ್ಟು ವರ್ಷಗಳು ಬೇಕಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಮಕ್ಕಳಾಟ ಇದು ಅಂತ ಹೇಳಿದ್ದಾರೆ. ನನ್ನ ಹುಳುಕು ಕೆದಕಿದ್ರೆ ನಿನ್ನ ಹುಳುಕು ಬಿಡಲ್ಲ ಅಂತ ಬೆದರಿಸುವ ಮನಸ್ಥಿತಿ ಇದು. ಬೆದರಿಕೆ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸರ್ಕಾರವನ್ನು ಬಚಾವ್ ಮಾಡಲು ಏನು ಬೇಕಾದರೂ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ, ನೀನು ಕಳ್ಳ ಅಂತದ ಒಂದು ಮಗು, ಆ ಮಗು ಮತ್ತೊಂದು ಹೇಳುತ್ತೆ ನೀನು ಕಳ್ಳ ಅಂತ. ಇದು ಮಕ್ಕಳ ಆಟ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇವರಿಗೆ ಬಿಜೆಪಿ JDS ಹಗರಣಗಳನ್ನು ಬಯಲಿಗೆಳಲಿಕ್ಕೆ 1.25 ವರ್ಷ ಬೇಕಾ? ಆರಂಭದಲ್ಲಿ ತೊಗೊಳ್ಬೋದಾಗಿತ್ತು. ಅಂದರೆ ನನ್ನ ಹುಳುಕನ್ನು ಕೆದಕಿದ್ರೆ ನಿನ್ನ ಬಿಡೋದಿಲ್ಲ ಅಂತ ಹೇಳುವಂಥ ಒಂದು ಥ್ರೆಟ್ನಿಂಗ್ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಸರ್ಕಾರ ತನ್ನನ್ನು ಬಚಾವ್ ಮಾಡ್ಕೊಳ್ಳಲಿಕ್ಕೆ ಏನು ಬೇಕಾದ್ರೂ ಹೇಳ್ತಾ ಇದೆ. ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ನೋಡ್ತಾ ಇದೆ. ಒಂದು ಸರ್ಕಾರವಾಗಿ ನಡೀತಾ ಇಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, 0 ಡೆವಲಪ್ಮೆಂಟ್ ವರ್ಷ ಇದು. 1.5 ವರ್ಷದಿಂದ ಒಂದು ಪೈಸಾ ಇಲ್ಲ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾಮಗಾರಿಗಳ ಪೇಮೆಂಟನ್ನು ಕೂಡ ಈ ಸರ್ಕಾರದ ಅನೇಕ ಮಂತ್ರಿಗಳು ಕೊಡಲಿಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಿಲ್ಲ. ಅವರವರು ಯಥಾಶಕ್ತಿ ಹಣ ಮಾಡ್ಕೊಂಡು ಹೋಗಲಿಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ.